ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಬಂದು ಸಿರಿಧಾನ್ಯದ ಬಿಸಿಬೇಳೆ ಬಾತನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 5 ಥರದ ಸಿರಿಧಾನ್ಯನ ನೈಟೇ ನೆನೆಹಾಕಿದ್ದೆ. ನೀವು ಸಿರಿಧಾನ್ಯದ ರೆಸಿಪಿ ಏನಾದ್ರು ಮಾಡ್ತೀವಿ ಅಂದರೆ ಓವರ್ ನೈಟೇ ನೆನೆಸ್ಬೇಕಾಗುತ್ತೆ, ಅದು ಚೆನ್ನಾಗಿ ಬೇಯುತ್ತೆ. ಅದ್ರ ಜೊತೆಗೆ ನಾನು ತೊಗರಿಬೇಳೆ ಮತ್ತು ಹೆಸರು ಬೇಳೆನ ಹಾಕಿ ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸು ಮತ್ತು ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು 3ರಿಂದ 4 ವಿಷಲ್ನ ಹಾಕಿಸ್ಕೋಬೇಕು ಅದನ್ನು. ಆಮೇಲೆ ಅದನ್ನು ಬೇಯೋದಕ್ಕೆ ವಿಷಲ್ ಹಾಕ್ಸೋದಕ್ಕೆ ಇಟ್ಬಿಟ್ಟು ಟೊಮೊಟೊ, ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಟೊಮೊಟೊ, ಕ್ಯಾಪ್ಸಿಕಮ್, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನೆನೆಸಿಟ್ಟಿದ್ದಂಥ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ಹುಳಿನ ಬಿಟ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ನ ಮಾಡಿ ಅದ್ರ ಜೊತೆ ನಾನಿಲ್ಲಿ MTR ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಮನೇಲಿ ಮಾಡಿದ್ದಿದ್ರೆ ಅದನ್ನು ಕೂಡ ಹಾಕೋಬೋದು. ಇವಾಗ ಅದಕ್ಕೆ ನೀರು ಎಷ್ಟು ಬೇಕಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏಕೆಂದರೆ ನಾವು ಬೇಯಿಸಿದ್ದಂಥ ಸಿರಿಧಾನ್ಯ ವೆಜಿಟೇಬಲ್ಸ್ನ ಕೂಡ ಹಾಕಿದ್ದೀನಿ. ಅದು ಹಾಕಿದ ಮೇಲೆ ತಣ್ಣೀರನ್ನು ಹಾಕೋದಕ್ಕೆ ಹೋಗಬಾರ್ದು. ಬಿಸಿ ನೀರು, ನೀವೇನಾದ್ರು ಗಟ್ಟಿ ಇದ್ದರೆ ಮತ್ತೆ ನೀರನ್ನ ಕಾಯಿಸಿ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ತಣ್ಣೀರು ಹಾಕಿದರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಇವಾಗ ಬಿಸಿಬೇಳೆಭಾತ್ ರೆಡಿಯಾಗಿದೆ. ಇದಕ್ಕೆ ತುಪ್ಪದ ಜೊತೆ ಸರ್ವ್ ಮಾಡಿದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಅಕ್ಕಿ ಜೊತೆ ಮಾಡೋದಾದ್ರೂ ಸೇಮ್ ರೆಸಿಪಿನೇ ಫಾಲೋ ಮಾಡಿ, ಬಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಪೈಪ್ನ ಕೆಳಗಡೆ ದೇವಸ್ಥಾನದ ಹತ್ರ ಮತ್ತೆ ಕೆಲಸ ಮಾಡಿದರು. ಅಲ್ಲಿ ನೀರು ಹಾಕೋದಕ್ಕೆ ಅಂತ ನನ್ನ ಹಸ್ಬೆಂಡ್ ಪೈಪೆಲ್ಲ ತೊಗೊಂಡೋಗ್ಬಿಟ್ಟಿದ್ರು. ಗಿಡಗಳೆಲ್ಲ ಒಣಗೋಗಿತ್ತು. ಸೊ ಅದಕ್ಕೆ ಸರಿ ಇವತ್ತು ಬಿಂದಿಗೆಲೆ ಹಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ಗಿಡಕ್ಕೂ ಬಿಂದಿಗೆಲೆ ನೀರು ಹಾಕ್ತಾಯಿದ್ದೀನಿ. ಬಿಂದಿಗೆಲಿ ತುಂಬಾ ಕಷ್ಟ ಆಯಿತು ಬಿಂದಿಗೆಲಿ ನೀರು ಹಾಕೋದು, ಏಕೆಂದರೆ ಇಲ್ಲಾಂದರೆ ಒಣಗೋಗ್ಬಿಡುತ್ತೆ. ಟೊಮೊಟೊ ಕಾಯಿ ಬಿಟ್ಟಿದೆ ಮತ್ತು ಬೆಂಡೆಕಾಯಿ ಬಿಟ್ಟಿದೆ. ಟೊಮೊಟೊ ಕಾಯಿ ಜಾಸ್ತಿ ಬಿಟ್ಟಿದೆ ಮತ್ತು ಬೆಂಡೆಕಾಯಿ ಕೂಡ ತುಂಬ ಚೆನ್ನಾಗಿ ಬಿಟ್ಟಿದೆ. ಒಂದು ಹೀರೆಕಾಯಿ ಬಿಟ್ಟಿದೆ. ಇನ್ನು ಇವಾಗ ನೀರು ಹಾಕ್ತೋದ್ರೆ ಎಲ್ಲ ಒಣಗೋಗುತ್ತೆ ಅಂದ್ಬಿಟ್ಟು ಫಸ್ಟ್ ಗಿಡಕ್ಕೆಲ್ಲ ನೀರು ಹಾಕೊಳ್ಳೋಣ ಅಂದ್ಬಿಟ್ಟು ಬಿಂದಿಗೆಲೆ ಹಾಕ್ತಾಯಿದ್ದೆ. ಏಕೆಂದರೆ ಒಣಗೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಆಲ್ರೆಡಿ ಹೀರೆ ಗಿಡ ಮತ್ತು ಹಾಗಲಕಾಯಿ ಗಿಡ ಆಲ್ಮೋಸ್ಟ್ ಒಣಗೋಗುತ್ತೆ ಅನ್ನೋದನ್ನು. ಆಮೇಲೆ ಇಲ್ಲಿ ನಾನು 2 ಪಾಟಲ್ಲೂ ಒಂದರಲ್ಲಿ ಇದು ಪಪ್ಪಾಯ ಗಿಡ ಹಾಕಿದ್ದೆ ಮತ್ತು ಇನ್ನೊಂದರಲ್ಲಿ ಬಂದು ಮಸ್ಕ್ ಮಲಮ್ ಬರುತ್ತಲ್ವ, ಕರ್ಬೂಜದ ಹಣ್ಣು, ಅದನ್ನು ಹಾಕಿದ್ದೀನಿ. ಅದನ್ನು ಜಾತ್ರೆ ಕಳೆದ್ಮೇಲೆ ಇಲ್ಲೆಲ್ಲ ನೆಡೋಣ, ಇವಾಗ ಬೇಡ, ಯಾಕೆಂದರೆ ಇವಾಗ ಜಾತ್ರೆಯಲ್ಲಿ ನೈಟ್ ಜಾತ್ರೆ ಆಗೋದ್ರಿಂದ ಎಲ್ಲ ತುಣಿದಾಡ್ಬಿಡ್ತಾರೆ ಅಂದ್ಬಿಟ್ಟು ಆಮೇಲೆ ಹಾಕೋಣ ಅಂದ್ಬಿಟ್ಟು ಅದನ್ನು ಹಾಕೋದಕ್ಕೆ ಹೋಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಶನಿವಾರ ತುಳಸಿ ಕುಯ್ಕೊಂಡಿದ್ದನ್ನ ಪೂಜೆಗೆ ಅಂತ 1-2 ಮಾರಷ್ಟು ಸಿಕ್ಕಿತ್ತು. ಕೂದ್ಮೇಲೆ ಅದಕ್ಕೆ ನೀರೇ ಹಾಕಿರಲಿಲ್ಲ. ಸೊ ಅದು ಕೂಡ ಅದೇನು ಗೊತ್ತಾ, ಒಂದು ತುಳಸಿ ಕಿತ್ತ ಮೇಲೆ ನೀರನ್ನು ಹಾಕ್ಬೇಕು, ಇಲ್ಲಾಂದರೆ ಒಣಗಿಬಿಡುತ್ತೆ. ಯಾಕೆಂದರೆ ಪೂರ್ತಿ ಗಿಡದಲ್ಲಿ ಎಲ್ಲ ಎಲೆನೂ ಕಿತ್ತಿರ್ತೀವಲ್ವ, ಸೊ ಅದು ಸ್ವಲ್ಪ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಅದಕ್ಕೆಲ್ಲ ನೀರು ಹಾಕಿ ಆಲ್ಮೋಸ್ಟ್ 2 ಅವರ್ಸ್ ಆಯಿತು ನಾನು ಅದಕ್ಕೆಲ್ಲ ನೀರು ಹಾಕೋ ಅಷ್ಟರಲ್ಲಿ. ಏನಿಲ್ಲ ಅಂದರೂ ಒಂದು 20-30 ಬಿಂಗೆ ನೀರನ್ನ ಹಾಕಿದ್ದೀನಿ. ನಾನು ಎಡಗಡೆ ಬಿಂದಿಗೆನ ಇಟ್ಕೊಳ್ಳೋದಿಲ್ಲ, ಬಲಗಡೆ ಹಾಕೋತೀನಿ ಬಿಂದಿಗೆನ. ನನಗೆ ಅದು ಅಭ್ಯಾಸವಲ್ಲ. ಓಕೆ ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ಮಾಡಿ ತೇಜು ಸ್ಕೂಲ್ಗೆ ಹೋದ್ಲು, ನಿತ್ಯ ಅಂಗನವಾಡಿಗೆ ಹೋದ್ಲು. ಸೊ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿದ್ದೀನಿ. ದೀಪ ಹಚ್ಚಿ ಇವಾಗ ಕೆಳಗಡೆ ದೇವಸ್ಥಾನದ ಹತ್ರ ಹೋಗಿ ದೇವಸ್ಥಾನಕ್ಕೆ ಸ್ವಲ್ಪ ದೀಪ ಹಚ್ಚಿ ಬರಬೇಕು. ಯಾಕೆಂದರೆ ಅಂಕಲಿಗೆ ಪಾಪ ಹುಷಾರಿಲ್ಲ. ಸೊ ಅವ್ರು ಇವತ್ತು ದೇವಸ್ಥಾನಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಇವಾಗ ಹೋಗಿ ನಾನು ದೀಪ ಹಚ್ಚಿ ಬರಬೇಕು. ನೋಡಿ, ಬಳೆ ನನಗೆ ಕಪ್ಪು ಬಳೆ ಅಂದರೆ ತುಂಬ 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 ಇಷ್ಟ ನನಗೆ. ಇಲ್ಲಿ ಮಾವಿನಕೆರೆ ಜಾತ್ರೆ ಆಯ್ತಾಯ್ತಾ, ಅದೇ ನಾನು ವ್ಲಾಗ್ ಮಾಡಲಿಲ್ಲ. ಅವತ್ತು ತೊಡಸ್ಕೊಳ್ಳೋಣ ಅಂತ ಕೇಳಿದೆ. 120 ರೂಪಾಯಿ ಹೇಳಿದರು ತೊಡ್ಸೋದಕ್ಕೆ ಕಪ್ಪು ಬಳೆನ. ಸೊ ಒಳನರಸೀಪುರದ ಜಾತ್ರೆ ಆಯ್ತಲ್ಲ ಮೊನ್ನೆ, ಅವತ್ತು ಅಲ್ಲಿ 50 ರುಪೀಸು ಡಜನ್ ಹೇಳಿದರು. ಸೊ ಹಾಗಾಗಿ 2 ಕೈಯಿಂದ 3 ಡಜನ್ ಬಳೆ ತೊಡಸ್ಕೊಂಬಂದೆ. ತುಂಬ ಇಷ್ಟ ನನಗೆ ಕಪ್ಪು ಬಳೆ ಅಂದರೆ. ಮದುವೆ ಫಂಕ್ಷನ್ಗಳಿಗೆ ನಮ್ಮ ರಿಲೇಟಿವ್ಸ್ ಅಥವಾ ಯಾರು ಕರೆದಾಗ ನೈಟ್ ಹೋಗೋದಕ್ಕಾಗಲ್ಲ, ನೈಟ್ ಟೈಮ್ ಬಳೆ ತೊಡಸ್ತಾರೆ. ಸೊ ಹಾಗಾಗಿ ನಾನು ಈ ಥರ ಏನಾದ್ರು ಸಿಕ್ಕಾಗ ತೊಡಸ್ಕೊಬಿಡ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ. ಕೈ ತುಂಬ ಬಳೆ ಇರೋದು ಅಂದರೆ ನಂಗೆ ತುಂಬ ಇಷ್ಟ. ಅದರಲ್ಲೂ ಕಪ್ಪು ಬಳೆ ತುಂಬಾ ಇಷ್ಟ. ನಂಗೆ ಪ್ಲೈನಲ್ಲಿ ಇಷ್ಟ. ಹೆವಿ ಇದರಲ್ಲಿ ಡಿಸೈನಲ್ಲೆಲ್ಲ ಇರುತ್ತಲ್ಲ, ಆ ಥರ ನನಗೆ ಇಷ್ಟ ಆಗೋಲ್ಲ. ಇನ್ನು ಶನಿವಾರ ಜಾತ್ರೆ ಇದೆ, ಇವತ್ತು ಸೋಮವಾರ. ನಾನು 2 ಡೇಸ್ ವ್ಲಾಗ್ನ ಕಂಬೈನ್ ಮಾಡಿದ್ದೀನಿ. ದೇವಸ್ಥಾನ ಕ್ಲೀನ್ ಮಾಡಬೇಕು, ಮನೇಲಿ ತುಂಬ ಕೆಲಸ ಇದೆ. ಆಮೇಲೆ ಇವತ್ತು ಸ್ವಲ್ಪ ಶಾಪಿಂಗ್ ಹೋಗಬೇಕು ಹೊರಗಡೆ, ಎಲ್ಲದನ್ನು ವ್ಲಾಗ್ನ ಮಾಡ್ತೀನಿ. ಬನ್ನಿ, ಇವಾಗ ಕೆಳಗಡೆ ಹೋಗಿ ದೇವಸ್ಥಾನ ದೀಪ ಹಚ್ಚಿ ಬಂದು ನಾನು ದೇವಸ್ಥಾನ ಕ್ಲೀನ್ ಮಾಡೋಕೆ ಹೋದಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಹಾಗೆ ನಾನು ವೆಯ್ಟ್ ಲಾಸ್ ತೋರಿಸ್ತಿದ್ದೆ ಅಲ್ವಾ, ನಂದು ಪೀರಿಯಡ್ ಸ್ವಲ್ಪ ಮುಂದೆ ಹೋಗಿದ್ದರಿಂದ ವೆಯ್ಟ್ ಲಾಸೇ ಆಗ್ತಾ ಇರಲಿಲ್ಲ. ಎಷ್ಟಕ್ಕೆ ಹೋಗಿತ್ತು ಗೊತ್ತಾ, 65 ಹೋಗಿತ್ತು. ಇವಾಗ 2 ಡೇಸಿಂದ ವೆಯ್ಟ್ ಲಾಸ್ ಆಗ್ತಾ ಇದೆ. ಇವತ್ತು ವೆಯ್ಟ್ ಬಂದು 62.90 ಇತ್ತು. ಸೊ ಹಂಗೆ ವೆಯ್ಟ್ ಲಾಸ್ ಆಗ್ತಾ ಇದೆ. ಇಲ್ಲಿ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್, ಚಿಯಾ ಸೀಡ್ಸ್ 1/2 ಸ್ಪೂನು, ಸಬ್ಜಾ ಸೀಡ್ಸ್ 1/2 ಸ್ಪೂನ್ ತೊಗೋತಾ ಇದ್ದೀನಿ ನಾನು. 1 ಸ್ಪೂನ್ ಹಾಕ್ತೀನಿ. ನನ್ನ ಹಸ್ಬೆಂಡ್ಗೆ, ತೇಜುಗೆ, ನನಗೆ 3ರಿಂದ 2, ಅದೊಂದು ಸ್ಪೂನ್ ಇದೊಂದು ಸ್ಪೂನ್ ಹಾಕ್ಬಿಟ್ಟು ತೊಗೋತೀವಿ. ಇವಾಗ ನಂದು ಮುಂಚೆ ಏನು ಮಾಡ್ತಿದ್ದೆ ಅಂದರೆ, ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಗೆ ತೊಗೊಬಿಡ್ತಿದ್ದೆ ಅದನ್ನು. ಬಟ್ ಇವಾಗ ಈ ಥರ ಒಂದು 1 ಲೀಟ್ರಷ್ಟು ಬಾಟ್ಲಿಗೆ ಈ ಥರ ಹಾಕಿಟ್ಬಿಟ್ಟು ನೀರು ಕುಡಿಬೇಕು ಅನ್ನಿಸ್ದಾಗ ಬಂದು ಕುಡಿತೀನಿ. ಇನ್ನಿವತ್ತು ಇದು ಸಿರಿಧಾನ್ಯದ ಬಿಸಿಬೇಳೆ ಬಾತ್ ಮಾಡಿದ್ದೆ. ನಾನೇನೂ ತಿಂದಿಲ್ಲ, ಬೆಳಗ್ಗೆ ಯಾರೂ ತಿಂದಿಲ್ಲ. ತೇಜು ಇದನ್ನು ಮಾಲ್ಟ್ ಪೌಡರ್ನ ಕುಡಿದ್ಬಿಟ್ಟು ಸ್ಕೂಲಿಗೆ ತಗೊಂಡೋಗಿದ್ದಾಳೆ. ಅವಳು ಇವಾಗ ಅಡ್ಜಸ್ಟ್ ಆಗಿದ್ದಾಳೆ ಅದಕ್ಕೆ. ಬಟ್ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ತೊಗೋತಾ ಇದ್ದೀವಿ. ಪ್ಲೈನಾಗಿ ತೊಗೊಳೋದಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ಸೊ ಹಾಗಾಗಿ ಮೊಸರು ಹಾಕಿ ತೊಗೊಂಡ್ರೆ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಮಧ್ಯಾಹ್ನ ಬಿಸಿಬೇಳೆ ಬಾತು. ನನ್ನ ಹಸ್ಬೆಂಡ್ ಪಾಪ ಅವರು ಬ್ಯುಸಿ, ದೇವಸ್ಥಾನದ ಕೆಲಸ, ಬೋರ್ವೆಲ್ ಇದು. ಆಮೇಲೆ ಬನ್ನಿ ದೀಪ ಹಚ್ಚಿ ಬರ್ತೀನಿ ಫಸ್ಟು, ಟೈಮ್ ಆಗುತ್ತೆ. ಆಮೇಲೆ ಇವಾಗ ಕಂಟಿನ್ಯೂ. ಓಕೆ ಫ್ರೆಂಡ್, ದೇವಸ್ಥಾನ ಹತ್ರ ಹೋಗಿ ಕರು ಎಲ್ಲ ಕಟ್ಟಾಕಿ ದೀಪ ಹಚ್ಚಿ ಬಂದುಬಿಟ್ಟು ಇದೆಲ್ಲ ಕ್ಲೀನ್ ಮಾಡೋಣ ಅಂತ. ಹೆಂಗಾಗಿದೆ ಅಂದರೆ, ಅದೊಂದು ಸ್ಟ್ಯಾಂಡ್ ಹತ್ರ ಮಾತ್ರ ತುಂಬ ಗಲೀಜಾಗಿದ್ದು. ಏಕೆಂದರೆ ಅರ್ಶಿನ ಕುಂಕುಮ, ಗಂಧ ಕಡ್ಡಿ ಪ್ಯಾಕೆಟ್ ಇದನ್ನೆಲ್ಲ ಅಲ್ಲೇ ಇಟ್ಟಿದ್ದರಿಂದ ಸ್ವಲ್ಪ ಹಿಂದೆ ಎಲ್ಲ ಬಿದ್ದು ಅದು ಮುಂದೆ ಫುಲ್ಲು ಬಾಗಿರೋ ಥರ ಆಗಿತ್ತು. ಸೊ ಅದನ್ನೆಲ್ಲ ಇವತ್ತು ಫುಲ್ಲು ದೇವಸ್ಥಾನ ಡೀಪ್ ಕ್ಲೀನ್ ಮಾಡಿಬಿಡೋಣ ಅಂತ. ಯಾಕೆಂದರೆ ಶನಿವಾರದಿಂದ ಜಾತ್ರೆ ಇರೋದ್ರಿಂದ ಡೈಲಿ ಒಂದೊಂದು ಕೆಲಸ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ. ನನ್ನ ಹಸ್ಬೆಂಡ್ ಎಲ್ಪಿಗೆ ಒಬ್ರನ್ನ ಕರ್ಕೊ ಅಂತ ಅಂದು ಬರೋಕ್ಕೆ ಹೇಳಿದರು. ಬಟ್ ನಾನೇ ಬೇಡ ಅಂದೆ. ಏಕೆಂದರೆ ಅವ್ರುಗಳಿಗೂ ಕೆಲಸ ಇರುತ್ತೆ. ಮತ್ತು ನನಗೆ ನಾನು ಕೆಲಸ ಮಾಡ್ಬೇಕಾದ್ರೆ ಅಲೋನಾಗಿ ಕೆಲಸ ಮಾಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಮ್ಯೂಸಿಕ್ ಕೇಳಿಸ್ಕೊಂಡು ಏನೇನೋ ವಿಷಯ ಮಾತಾಡ್ಕೊಂಡು ಮಾಡೋದಕ್ಕೆ ನನಗೆ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ವರ್ಷ ಪೂರ್ತಿ ನಮಗೂ ದೇವ್ರದ್ದು ಇದ್ರ ಮೇಲೆ ನಾವು ಇರ್ತೀವಿ. ಸೊ ದೇವ್ರ ಕೆಲಸನ ಮಾಡೋದ್ರಲ್ಲಿ ನನಗೆ ಏನೂ ಬೇಜಾರಿಲ್ಲ. ನನಗೆ ತುಂಬ ಇಷ್ಟ. ಒಬ್ಬಳೇ ದೇವಸ್ಥಾನದ ಕೆಲಸಗಳನ್ನ ಮಾಡೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಸಾಂಗ್ ಹಾಕ್ಕೊಂಡು ಸೊ ಎಲ್ಲ ಕೆಲಸನ ಮಾಡ್ಕೋತಾ ಇದ್ದೆ. ತೇಜು ನಿತ್ಯ ಅಂಗನವಾಡಿಗೆ ಹೋಗಿರೋದ್ರಿಂದ ನಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವಳು ಬತ್ತು ಅಂದರೆ ಅರ್ಧ ಕೆಲಸ ಹಾಳಾಗುತ್ತೆ ನಂದು. ಆಮೇಲೆ ಫಸ್ಟು ಸ್ಟ್ಯಾಂಡಲ್ಲಿ ಇರೋದೆಲ್ಲ ತೆಗೆದಾಕ್ಬಿಟ್ಟೆ. ಎಲ್ಲ ತೆಗೆದು ಬೇಕಾಗಿರೋದು ಮಾತ್ರ ಅಲ್ಲಿಟ್ಬಿಟ್ಟು, ಇನ್ನು ಗಂಧದ ಕಡ್ಡಿ ಮತ್ತು ಕರ್ಪೂರನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಕರ್ಪೂರ ಇದಕ್ಕೆ ಬೇಕಾಗುತ್ತೆ, ಜಾಸ್ತಿ ಬೇಕಾಗುತ್ತೆ. ಇನ್ನು ಗಂಧದ ಕಡ್ಡಿ ಇದು ಹಾಕ್ತಾರಲ್ವ, ಕೆಂಡ ಹಾಕ್ತಾರಲ್ವ, ಅದನ್ನು ಕಚ್ಕೊಳ್ಳೋದಕ್ಕೆ ಗಂಧದ ಕಡ್ಡಿನ ಹಾಕ್ತಾರೆ. ಸೊ ಹಾಗಾಗಿ ಅದು ಪ್ಯಾಕೆಟ್ ಸಮೇತ ಹಾಕಿದ್ರೆ ಏನಾಗುತ್ತೆ ಅಂದರೆ, ಪಾಪ ಯಾರ್ದಾರು ಕಾಲಿಗೆ ಜಿನ್ಕಿದ್ರೆ ಅದು ಸುಟ್ಟರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸಪ್ರೇಟ್ ಮಾಡಿದೆ. ಕವರು ಮತ್ತು ಇದು ಗಂಧದ ಕಡ್ಡಿ ಎರಡನ್ನ ಸಪ್ರೇಟ್ ಮಾಡಿ ಅದನ್ನೆಲ್ಲ ಎತ್ತಿಟ್ಕೊಂಡೆ. ಏಕೆಂದರೆ ಪೇಪರ್ ಥರ ಇರೋ ಕವರ್ ಆದರೆ ಓಕೆ, ಸುಟ್ಟು ಮಾಮೂಲಿ ಬೂದಿ ಆಗಿಬಿಡುತ್ತೆ. ಬಟ್ ಪ್ಲಾಸ್ಟಿಕ್ ಥರ ಇರುತ್ತಲ್ವ, ಅದು ಏನಾಗುತ್ತೆ ಅಂದರೆ ಜಿನಿಕ್ಬಿಟ್ಟು ಯಾರ ಮೇಲೆ ಅದು ಬಿದ್ದರೆ ಕಷ್ಟ ಆಗುತ್ತೆ ಅಂತ. ನೋಡಿ ಇಷ್ಟು ಕ್ಲೀನ್ ಮಾಡಿದೆ. ನಿತ್ಯ ಬರೋಷ್ಟರಲ್ಲಿ ಇಷ್ಟು ಕ್ಲೀನ್ ಆಗಿತ್ತು. ಆಮೇಲೆ ಈ ಥರ ಇದ್ದಿದ್ದ ದೇವಸ್ಥಾನನ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ತೆಗಿಬೇಕು. ಸೊ ನಿತ್ಯ ಬಂದುಬಿಟ್ಲು ಅಷ್ಟರಲ್ಲಿ. ಆಮೇಲೆ ಅವಳನ್ನ ಸ್ವಲ್ಪ ಹೊತ್ತು TV ಎಲ್ಲ ಹಾಕ್ಕೊಟ್ಟು ತಿನ್ನೋದಕ್ಕೆ ಏನಾದ್ರು ಕೊಟ್ಟು ಮನೇಲಿ ಕೂರಿಸ್ಬಂದು, ಸೊ ದೇವಸ್ಥಾನ ಪೂರ್ತಿ ಧೂಳನ್ನ ತೆಗೆದಿದ್ದೀನಿ. ಧೂಳು ತೆಗೆದು ಅಲ್ಲಿರೋದನ್ನೆಲ್ಲ ತೆಗೆದು ಬೆಂಕಿಗೆ ಹಾಕಿ ಕವರ್ಸ್ನೆಲ್ಲ. ಇವಾಗ ಫೋಟೋ ಒಂದು ತೆಗೆದಿದ್ರೆ ನಾನು ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತಿದ್ದೆ. ಸೊ ನನ್ನ ಹಸ್ಬೆಂಡ್ ಬಂದಮೇಲೆ ಫೋಟೋ ತೆಗಿಸ್ಬೇಕು. ಏಕೆಂದರೆ ನಾನು ಶನಿದೇವ್ರ ಫೋಟೋನ ಮುಟ್ಟೋದಿಲ್ಲ. ನನಗೆ ಶನಿದೇವ್ರದ್ದು ಅಡ್ಡೆ ಮತ್ತು ಫೋಟೋಗಳು ಮತ್ತು ನವಗ್ರಹ ದೇವ್ರುಗಳನ್ನ ನಾನು ಮುಟ್ಟೋದಿಲ್ಲ ಕೈಯಿಂದ. ಏಕೆಂದರೆ ಹೆಣ್ಮಕ್ಳು ಮುಟ್ಟಬಾರ್ದು ಅನ್ನೋದೊಂದಿದು. ನಮ್ಮ ಆಚರಣೆ, ನಮ್ಮ ಪದ್ಧತಿಗಳನ್ನ ನಾವು ಪಾಲಿಸ್ಬೇಕು. ಏನು ಗೊತ್ತಾ, ನನಗೊಂದು ಏನು ಅನಿಸುತ್ತೆ ಅಂದರೆ, ಈಗ 3 ಧರ್ಮಗಳಿದೆ ಅಲ್ವಾ, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ಸ್ ಅಂತ 3 ಇದೆ. ನೀವು ಅಬ್ಸರ್ವ್ ಮಾಡಿ, ಹಿಂದೂ ಧರ್ಮದವರು ಅವ್ರ ದೇವ್ರುಗಳನ್ನ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನೆ ಮಾಡೋದಿರ್ಬೋದು. ಅದ್ಯಾಕೆ ಹಿಂಗೆ, ಇದ್ಯಾಕೆ ಹಂಗೆ, ನಾವು ಯಾಕೆ ಆ ದೇವಸ್ಥಾನಕ್ಕೆ ಹೋಗ್ಬಾರ್ದು, ನಾವು ಯಾಕೆ ಅದನ್ನು ಮುಟ್ಬಾರ್ದು, ಇದನ್ನು ಮುಟ್ಬಾರ್ದು, ಆ ಪೂಜೆನ ಯಾಕೆ ಮಾಡ್ಬೇಕು, ನಾವು ಇದನ್ನೇ ಯಾಕೆ ಮಾಡಬೇಕು, ಉಪವಾಸ ಇದೆ ಯಾಕೆ, ಈ ಥರ ಅನೇಕ ದೇವ್ರುಗಳನ್ನ ಬೀದಿಗೆಳೆಯೋದಿರ್ಬೋದು, ದೇವ್ರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಆಡೋದಿರ್ಬೋದು, ಇದನ್ನೆಲ್ಲ ಮಾಡ್ತಾರೆ. ಬಟ್ ನೀವು ಒಂದೇ ಒಂದು ವೀಡಿಯೋನ ಯಾರು ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಅವ್ರ ಪದ್ಧತಿಗಳ ಬಗ್ಗೆ, ಅವ್ರ ದೇವ್ರ ಬಗ್ಗೆ ಮಾತಾಡೋದನ್ನ ಒಂದೇ ಒಂದು ವೀಡಿಯೋ ನೋಡಿಬಿಡಿ.
ಈಗ ಹೆಣ್ಮಕ್ಳು ಹೇಳ್ತಾರೆ, ನಮ್ಮ ಹಿಂದೂ ಇದರಲ್ಲಿ ಹೇಳ್ತಾರೆ, ಸ್ನಾನಕ್ಕೆ ಹೋದಾಗ ಯಾಕೆ ದೇವ್ರ ಮನೆಗೆ ಹೋಗಬಾರ್ದು. ಮುಸ್ಲಿಮ್ಸಲ್ಲೂ ಹಂಗೆ. ನಾನು ಒಬ್ರ ಹತ್ರ ಕೇಳಿದ್ದೀನಿ, ಅವರು ಸ್ನಾನಕ್ಕಾದರೆ ಅವ್ರದ್ದು ಮನೆಗಳಲ್ಲಿ ಏನು ದೇವ್ರ ಮನೆ ಅಂತ ಮಾಡ್ಕೊಂಡಿರ್ತಾರೆ ಅದಕ್ಕೆ ಹೋಗಲ್ಲ ಅವರು ನಮ್ಮ ಥರನೇ ಪಾಲನೆ ಮಾಡೋದು. ಬಟ್ ಅವ್ರ ಹೆಣ್ಮಕ್ಳು ಯಾವತ್ತೂ ಯಾಕೆ ಹಂಗೆ, ನಾವು ಯಾಕೆ ಹೋಗ್ಬಾರ್ದು ಅಂತ ಪ್ರಶ್ನೆನೇ ಮಾಡಿಲ್ಲ. ಆಮೇಲೆ ಅವ್ರುಗಳನ್ನ ಇದ್ದಾರೆ, ಅವ್ರ ಮಸೀದಿನೋ ದರ್ಗಾನೇನೋ ಅಂತಾರಲ್ಲ, ಅವುಗಳಿಗೆ ಕರ್ಕೊಂಡೇ ಹೋಗಲ್ಲ ಹೆಣ್ಮಕ್ಳನ್ನ. ಬಟ್ ಅವ್ರು ಯಾರೂ ಪ್ರಶ್ನೆನೇ ಮಾಡಲ್ಲ. ಬಟ್ ಹಿಂದೂಗಳಲ್ಲಿ ಯಾಕಿಲ್ಲ ಅನ್ನೋದು ನನಗೊಂದೊಂದ್ಸಲ ಯೋಚನೆ ಬರ್ತಾ ಇರುತ್ತೆ. ಕ್ರಿಶ್ಚಿಯನ್ನಲ್ಲೂ ಉಪವಾಸ ಮಾಡ್ತಾರೆ, ಮುಸ್ಲಿಮ್ಸ್ರಲ್ಲೂ ಉಪವಾಸ ಮಾಡ್ತಾರೆ. ಬಟ್ ಅದನ್ನು ಅವ್ರುಗಳ ಪದ್ಧತಿ, ನಮ್ಮ ಧರ್ಮ ಆಚರಣೆ ಅಂತ ಅವ್ರು ಎಷ್ಟು ಚೆನ್ನಾಗಿ ಪಾಲನೆ ಮಾಡ್ತಾರೆ. ಬಟ್ ಹಿಂದೂಗಳಲ್ಲಿ ಆ ಒಗ್ಗಟ್ಟೇ ಇಲ್ಲ. ಅದ್ಯಾಕೆ ಹಂಗೆ, ಅದ್ಯಾಕೆ ಹಿಂಗೆ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ ಅಂತ ನಂಗೆ ಒಂದೊಂದು ಸಲ ಡೌಟ್ ಬರುತ್ತೆ. ನಮ್ಮ ಪದ್ಧತಿನ ಧರ್ಮಗಳನ್ನ ನಾವೇ ಆಚರಿಸ್ಬೇಕು, ನಾವೇ ಪಾಲನೆ ಮಾಡಬೇಕು. ಎಷ್ಟೋ ನಮ್ಮ ಹಳೆ ಕಾಲದ ಪದ್ಧತಿಗಳನ್ನ ಎಷ್ಟೋ ಜನ ಬಿಟ್ಟೇ ಹಾಕಿದ್ದಾರೆ. ಕೆಲವೊಂದು ಅವ್ರು ಮಾಡೋದೇ ಇಲ್ಲ. ಯಾಕೆ ಮಾಡ್ಬೇಕು ನಾವು? ನಾನು ಯಾಕೆ ನೀವು ದೇವ್ರನ್ನ ನಂಬಿ ಬಿಡಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಿತ್ತ ದೇವ್ರ ಬಗ್ಗೆ ಏನು ಬೇಕಾದ್ ಮಾತಾಡ್ತು, ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಅದನ್ನು ಜಾಸ್ತಿ ಮಾಡಿದಷ್ಟು ಜಾಸ್ತಿ ನಾವು ಯಾವುದನ್ನು ಒಳ್ಳೆಯದನ್ನು ಜಾಸ್ತಿ ಬೆಳೆಸ್ತೀವಿ, ಅದು ಬೆಳೆಯುತ್ತೆ. ಕೆಟ್ಟದನ್ನು ಜಾಸ್ತಿ ಬೆಳೆಸಿದ್ರೆ ಕೆಟ್ಟದ್ದು ಬೆಳೆಯುತ್ತೆ. ಸೊ ನನಗೆ ಇದೊಂದು ತುಂಬ ದಿವಸದಿಂದ ಅನ್ನಿಸ್ತಿತ್ತು, ಯಾಕೆ ಈ ಥರ ಅಂತ. ಅದನ್ನು ಹಂಚ್ಕೊಂಡೆ. ಆಮೇಲೆ ಒಳಗಡೆ ಎಲ್ಲ ಕ್ಲೀನಿಂಗ್ ಆಗಿತ್ತು, ಆಚೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಜಾಸ್ತಿ ಧೂಳಿರೋದು ಇಲ್ಲೇ. ಏಕೆಂದರೆ ಅಲ್ಲಿ ಹೋಮ ಎಲ್ಲ ಮಾಡ್ತಿರ್ತಾರಲ್ವ, ಹೊಗೆ ಎಲ್ಲ ಕೂತು ಬೇಗ ಶೆಲ್ಪೆ ಕಟ್ಬಿಡುತ್ತೆ. ಮತ್ತು ತುಂಬ ಜೇಡ ಇದೆ ಇಲ್ಲಿ. ಇವತ್ತು ನಾನು ನೋಡ್ದಿದ್ದೀನಿ, ಶನಿವಾರದಷ್ಟೊತ್ತಿಗೆ ಏನಿಲ್ಲ ಅಂದರೂ ಮತ್ತೆ ಅದೇ ಥರ ಆಗಿಬಿಡುತ್ತೆ. ಸೊ ಅವತ್ತೊಂದು ಸಲ, ಶುಕ್ರವಾರ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಆಮೇಲೆ ಈ ಧೂಳು ಹೊಡಿಯೋದನ್ನು ನೆನ್ನೆ ತಾನೇ ತಂದಿದ್ದೀನಿ, ಹೊಸದು ಆಯಿತಾ. ಒಳಗಡೆ ಧೂಳು ಹೊಡಿಯೋಷ್ಟರಲ್ಲಿ ಮುರ್ಕೊಂಡೆ ಬಿಡೋದ ಮಧ್ಯದಲ್ಲಿ. ಯಾವಾಗಲೂ ಇದು ಇದೇ ಥರ ಆಗುತ್ತೆ. ಅದಕ್ಕೆ ಅದೇನು ಮಾಡಿದ್ರು ಜೈಂಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಕಷ್ಟಪಟ್ಟು ಏನೋ ಒಂದು ಬಟ್ಟೆ ಅದು ಇದು ಹಾಕಿ ಸರಿ ಮಾಡಿಕೊಂಡೆ. ಇನ್ನು ದೇವಸ್ಥಾನ ಪೂರ್ತಿ ಒಳಗಡೆ ಎಲ್ಲ ಧೂಳು ಹೊಡೆದೆ. ಅಷ್ಟರಲ್ಲಿ ಸಂಜೆ ಆಗೋಯ್ತು. ತೇಜಂಗೆ ಕರ್ಕೊಂಡು ಸ್ವಲ್ಪ ನಶಿಪುರ ಹೋಗಬೇಕಿತ್ತು, ಬಟ್ ಕ್ಯಾನ್ಸಲ್ ಮಾಡಿದೆ ಇವತ್ತು. ಇನ್ನು ನನ್ನ ಹಸ್ಬೆಂಡ್ ಬ್ಯಾನರ್ ಎಲ್ಲ ಮಾಡಿಸಿದ್ರಲ್ವ, ಅದನ್ನೆಲ್ಲ ಕಟ್ಟೋದಕ್ಕೆ ಅಂದ್ಬಿಟ್ಟು ಮಳೆ ಎಲ್ಲ ಹೊಡ್ಕೊಂಡು ಅದನ್ನು ಹಾಕ್ತಾಯಿದ್ರು ದೇವಸ್ಥಾನದ ಹತ್ರ. ಮತ್ತು ಬೇರೆ ಊರುಗಳಿಗೆ ಹಾಕೋದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ. ಅದಾದಮೇಲೆ ದೇವಸ್ಥಾನದ ಪಂಚೆಗಳಿತ್ತು, ಅಂದರೆ ಸ್ವಾಮಿದು ಅಡ್ಡೆ ಕಟ್ತಾರಲ್ವ, ಅಡ್ಡೆಗಳಿಗೆ ದೊಡ್ಡದು ಪಂಚೆ ಎಲ್ಲ ಹಾಕ್ತಾರಲ್ವ, ಅದನ್ನು ಹಾಕೋದಕ್ಕೆ ಅಂದ್ಬಿಟ್ಟು ಎಲ್ಲನೂ ನಾನು ಜಾತ್ರೆಗೆ ಕಳೆದ್ಮೇಲೆ ಒಂದು ಸಲ ವಾಶ್ ಮಾಡಿ ಬ್ಯಾಗಿಗೆ ಸಪ್ರೇಟ್ ಎತ್ತಿಡ್ತೀನಿ. ನಮ್ಗಳ ಬಟ್ಟೆ ಜೊತೆ ಇಡೋದಿಲ್ಲ ದೇವ್ರ ಬಟ್ಟೆನ. ಅದಾದಮೇಲೆ ಏನಾಯಿತು ಅಂದರೆ ಮತ್ತೆ ಇವಾಗ ಜಾತ್ರೆಗೆ ಒಂದು ಸಲ ತೊಳಿಬೇಕಲ್ವ, ಅದನ್ನು ದೇವ್ರಿಗೆ ಹಾಕೋದಕ್ಕೆ. ಅದಕ್ಕೆ ಇವಾಗ ನೈಟು ಸರ್ಪಲ್ಲಿ ನೆನಾಕಿಬಿಟ್ಟು ಅದನ್ನು ಹಂಗೆ ಹೆಜ್ಜೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಣಗಾಕ್ತಾಯಿದ್ದೀವಿ. ಏಕೆಂದರೆ ನೈಟ್ ಪೂರ್ತಿ ಗಾಳಿಗೆ ಅದು ಒಣ್ಕೊಬಿಟ್ರೆ ಮತ್ತು ಅದು 2 ರೌಂಡ್ ಇದೆ ಬಟ್ಟೆ, ತುಂಬ ಇದೆ ಪಂಚೆಗಳು. ಸೊ ಮತ್ತು ನಾಳೆ ಒಂದು ಜೊತೆ ಮತ್ತು ಏಕೆಂದರೆ ನಮ್ಮ ಮನೆ ಡೈಲಿ ಸ್ನಾನ ಮಾಡೋದ್ರಿಂದ ಡೈಲಿ ಬಟ್ಟೆ ಬೀಳ್ತಾನೇ ಇರುತ್ತೆ. ನಾನೊಂದು ಸಲ ಗೊತ್ತು, ವಾಷಿಂಗ್ ಮಿಷಿನ್ ಇಲ್ಲ ಅಂದಿದ್ರೆ ಹೆಂಗೆ ತೊಳಿಬೇಕಿತ್ತು ನಾನು ಅಂತ ಅನ್ಕೋತಾ ಇರ್ತೀನಿ. ಇವಾಗ ಎಲ್ಲ ತೊಳೆದಾಕಿ, ಇವಾಗೇನು ನಾನೇ ತೇಜುನ ಓದ್ಕೊಂಡು ಬಾ ನೀನು, ಹೋಮ್ವರ್ಕ್ ಎಲ್ಲ ಬರೆದು ಓದ್ಕೊಂಡು ಸ್ವಲ್ಪ ಹೊತ್ತು, ಆಮೇಲೆ ದೇವಸ್ಥಾನನ ಕ್ಲೀನ್ ಮಾಡೋಣ ಅಂತ. ದೇವಸ್ಥಾನ ನಾನು ಬರೀ ಧೂಳು ಹೊಡೆದು ಕಸ ಗುಡಿಸಿದ್ದೆ. ಇನ್ನು ಅಮ್ಮನ ವಿಗ್ರಹ ತೊಳಿಬೇಕಿತ್ತು. ಮತ್ತು ಹಿಂದೆ ಎಲ್ಲ ಗಲೀಜೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಏಕೆಂದರೆ ಧೂಳೆಲ್ಲ ಹೊಡೆದಿದ್ದು, ಅದನ್ನೆಲ್ಲ ನೀರು ಹಾಕಿ ಎಲ್ಲ ಒಂದು ಸಲ ಇವತ್ತು ತೊಳೆದ್ಬಿಟ್ರೆ ಶುಕ್ರವಾರ ನೀಟಾಗಿ ತೊಳ್ಕೊಬೋದು ಅಂದ್ಬಿಟ್ಟು ತೇಜುನ ಸ್ವಲ್ಪ ಹೊತ್ತು ಓದ್ಕ ಅಂತ ಹೇಳಿದೆ. ಆಮೇಲೆ 3 ಜನನೂ ಹೋಗಿ ಎಲ್ಲ ನೀಟಾಗಿ ತೊಳೆದು ಬರೋಣ ಅಂತ. ತೇಜು, ನಾನು, ನಿತ್ಯ, ನನ್ನ ಹಸ್ಬೆಂಡ್ ಬ್ಯಾನರ್ ಕಟ್ಬಿಟ್ಟು ಮತ್ತೆ ಹೋದ್ರು ಅವರು ಪಾಂಪ್ಲೆಂಟ್ಸ್ ಎಲ್ಲ ಕೊಡೋದಕ್ಕೆ ಅಂತ. ಇವಾಗ ಒಂದು ವೀಕು ಇಬ್ಬರಿಗೂ ರೆಸ್ಟ್ ಇರೋದಿಲ್ಲ, ತುಂಬಾ ಕೆಲಸ ಇರುತ್ತೆ. ಇನ್ನು ಹಂಗೆ ಅಂದ್ಕೋಬೋದು, ಯಾರನ್ನಾರು ಕರ್ಕೋಬೋದಲ್ವ ಹೆಲ್ಪಿಗೆ ಅಂತ. ಇಬ್ಬರು ಅಂಕಲ್ ಬರ್ತಾರೆ, ಅವರು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ಅಂದರೆ ಹೊರಗಡೆ ಕೆಲಸ ಇರುತ್ತಲ್ವ, ಈ ಊಟ ಕೊಡೋ ಜಾಗ ಕ್ಲೀನ್ ಮಾಡೋದು, ಅಡುಗೆ ಕೊಡೋ ಜಾಗ ಕ್ಲೀನ್ ಮಾಡೋದು, ಕೆಂಡ ಹಾಕೋದ್ರ ಹತ್ರ ಕ್ಲೀನ್ ಮಾಡೋದು, ಆ ಕೆಲಸಕ್ಕೆ ಅಂಕಲನ್ನ ಕಳಿಸ್ಕೊತೀವಿ. ಇನ್ನು ದೇವಸ್ಥಾನ ಕ್ಲೀನಿಂಗ್ ಇದೆಲ್ಲ ನಾನೇ ಮಾಡ್ಕೋತೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಓಕೆ. ನನಗೆ ಕೆಲಸ ಮಾಡೋದಂದರೆ ತುಂಬ ಇಷ್ಟ, ಬಟ್ ಒಬ್ಬಳೇ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಮುಂಚೆ ತುಂಬ ಜನ ಇದ್ದಿದ್ದೇ ಇರಬೇಕು, ತುಂಬ ಅಂದರೆ ಈ ಥರ ಇಷ್ಟ ಆಗೋದು ನನಗೆ. ನಂಗೆ ಒಬ್ಬಳೇ ಇರೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಇವಾಗ ರೂಢಿ ಆಗಿರೋದಕ್ಕೋ ಏನೋ ಗೊತ್ತಿಲ್ಲ, ಒಬ್ಬಳೇ ಇರಬೇಕು ಅನ್ನೋ ಥರ ಫೀಲ್ ಬರುತ್ತೆ ನನಗೆ. ಯಾಕೆ ಅಂತ ಗೊತ್ತಿಲ್ಲ ನೋಡಿ, ಯಾವ ಥರ ಚೇಂಜ್ ಆಗಿ ಹೋಗ್ತೀವಿ ಅಂತ. ನನಗೆ ಮುಂಚೆ ಅದೇ ಥರ ಅನ್ಸೋದು, ತುಂಬ ಜನ ಇರಬೇಕು ನನಗೆ ಈ ಥರ ಅನ್ಸೋದು. ಬಟ್ ಕೆಲವೊಂದು ಜನಗಳು ಮಾಡಿದ ರೀತಿಗೆ
ಆಮೇಲೆ ಜನಗಳ ಹತ್ರ ಆದ ಅನುಭವಗಳಿಂದನೋ ಏನೋ ಗೊತ್ತಿಲ್ಲ ಈ ಥರ ಆಗೋಗ್ಬಿಟ್ಟಿದ್ದೀನಿ. ನನಗೆ ಏನಕ್ಕೆ ನನಗೆ ದೇವಸ್ಥಾನ ಕೆಲಸ ನಾನೇ ಮಾಡಬೇಕು, ದೇವ್ರನ್ನ ಕ್ಲೀನ್ ನಾನೇ ಮಾಡಬೇಕು, ದೇವ್ರಿಗೆ ನಾನೇ ರೆಡಿ ಮಾಡಬೇಕು ಅನಿಸುತ್ತೆ ಅಂದರೆ, ನನಗೆ ಏನೇ ಪ್ರಾಬ್ಲಮ್ ಬರಲಿ, ನನಗೆ ಏನೇ ಕಷ್ಟ ಬರಲಿ, ನನಗೆ ಪಟ್ ಅಂತ ನೆನಪಾಗೋದೆ ಶನಿದೇವರು ಮತ್ತು ಚಾಮುಂಡೇಶ್ವರಿ. ನಾನು ಎಲ್ಲ ಕಷ್ಟದಲ್ಲೂ ನನ್ನ ಜೊತೆಯಲ್ಲಿರೋದು. ನಾನು ಪ್ರತಿ ಕಷ್ಟ, ನನ್ನ ಸುಖ ಎಲ್ಲದನ್ನೂ ಇಬ್ಬರ ಹತ್ರ ಹೇಳ್ಕೊತೀನಿ, 3 ಜನದ ಹತ್ರ ಹೇಳ್ಕೊತೀನಿ ಅಂದರೆ ಅವ್ರುಗಳೇ. ಆ ದೇವ್ರ ಹತ್ರ ಬಿಟ್ರೆ ಯಾರ ಹತ್ರನೂ ನಾನು ಶೇರ್ ಮಾಡ್ಕೊಳ್ಳೋದಿಲ್ಲ.
ಫ್ರೆಂಡ್ಸ್, ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ನಿಮ್ಮ ಜೊತೆ ಮತ್ತೆ ಒಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.